ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಇವೆಲ್ಲ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥದ್ದು ನುಗ್ಗೆಕಾಯಿ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. 2 ನುಗ್ಗೆಕಾಯಿ, 2 ಬದನೆಕಾಯಿ, 1 ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿದ್ದೀನಿ, ಮತ್ತೊಮ್ಮೆ ನೀರಿಗೆ ಹಾಕಿದ್ದೀನಿ. ನೆಕ್ಸ್ಟು ಒಂದೂವರೆ ಕಪ್ಪಷ್ಟು ತೊಗರಿಬೇಳೆ ಮತ್ತು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಒಗ್ಗರಣೆಗೆ, ಕರಿಬೇವು ಸೊಪ್ಪು ಮತ್ತು ಸಾಂಬಾರು ಪೌಡ್ರು ಅಂದರೆ ಇದ್ರದ್ದು ರೆಸಿಪಿ ನಾನು ಮತ್ತೆ ಹಾಕ್ತೀನಿ ಯಾವಾಗಾದರೂ. ಮತ್ತು ಒಗ್ಗರಣೆಗೆ ಸಾಸಿವೆ, ಇದಿಷ್ಟು. ಈಗ ಮೊದಲಿಗೆ ಬೇಳೆನ ತೊಳೆದ್ಬಿಟ್ಟು ಬೇಳೆ ಮತ್ತು ಟೊಮೆಟೊ 2 ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗ್ಸೋಣ. ನೋಡಿ ಸ್ನೇಹಿತರೆ, ಈಗ ತೊಗರಿಬೇಳೆನ ತೊಳೆದ್ಬಿಟ್ಟು ಅದಕ್ಕೆ 2-2.5 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಕೂಡ ಹಾಕಿ ಅದಕ್ಕೆ 3-4 ವಿಷಲ್ ತಗೊಳ್ಳೋಣ. ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಆವಾಗಲೇ ಸಾಂಬಾರು ಚೆನ್ನಾಗಿ ಬರೋದು. ಈಗ ಕೂಗ್ಲಿಕ್ಕೆ ಇಡ್ತಾ ಇದ್ದೀನಿ. 3 ವಿಷಲ್ ಬಂದರೆ ಸಾಕು. ಈಗ ಇನ್ನೊಂದು ಸೈಡಲ್ಲಿ ನಾವು ಈಗ ಕಟ್ ಮಾಡಿರ್ತಕ್ಕಂಥ ತರಕಾರಿನ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಇಟ್ಬಿಡೋಣ. ಯಾಕಂದರೆ ಅದು ಬೇಳೆ ಬೇಯೋದ್ರೊಳಗೆ ತರಕಾರಿ ಬೆಂದ್ಬಿಟ್ರೆ ಇಮ್ಮಿಡಿಯೇಟ್ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬೋದು. ಅದು ಮುಂದೆ ತೋರಿಸ್ತೀನಿ ಯಾವ ರೀತಿ ಮಾಡೋದೇಳಿ. ಈಗ ಮೊದಲಿಗೆ ನಾನು ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ತಿದ್ದೀನಿ. 2-3 ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆ. ಇನ್ನು ಸಾಸಿವೆ ಚಿಟಪಟ ಸಿಡಿತಾ ಇದೆ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಈಗ ಈರುಳ್ಳಿ ಬೆಂದಿದೆ. ಕಟ್ ಮಾಡಿರ್ತಕ್ಕಂಥ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ, ಬದನೆಕಾಯಿ ಮತ್ತು ಆಲೂಗಡ್ಡೆ. ಬದನೆಕಾಯಿ ತೆಗೆದವರು ಬದನೆಕಾಯಿ ಸ್ಕಿಪ್ ಮಾಡ್ಬೋದು. ಬರೀ ಆಲೂಗಡ್ಡೆ, ನುಗ್ಗೆಕಾಯಿ ಹಾಕಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ತರಕಾರಿ ಒಂದು 5 ಮಿನಿಟ್ಸ್ ಎಣ್ಣೆಲಿ ಫ್ರೈ ಆಗಬೇಕು. ಫ್ರೈ ಆದರೆ ಬೇಗ ನಮಗೆ ಸಾರು ಟೇಸ್ಟ್ ಬರುತ್ತೆ. ಇದ್ದೀನಿ. ಈಗ ತರಕಾರಿ ಎಣ್ಣೆಲಿ ಬೆಂದಿದೆ. ಈಗ ಇದಕ್ಕೆ ಈ ಸೈಜಲ್ಲಿ 1 ಗ್ಲಾಸ್ ನೀರು ಹಾಕ್ತೀನಿ. ಇನ್ನೂ ಸ್ವಲ್ಪ ಬೇಕಂದರೆ ಆಮೇಲೆ ನೋಡಿ ಹಾಕೋಬೋದು. ಈಗ ನೀರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ. ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ನೋಡಿ ಫ್ರೆಂಡ್, ಹಾಕಿರೋ ನೀರೆಲ್ಲ ಹಿಂಗಿದೆ. 1 ಗ್ಲಾಸ್ ಹಾಕಿದೆ ಇದಕ್ಕೆ. ಮತ್ತು ತರಕಾರಿ ಕೂಡ ಬೆಂದಿದೆ. ಈಗ ಇದಕ್ಕೆ ಈ ಸಾಂಬಾರು ಪುಡಿ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದಾದ ನಂತರ ಬೇಳೆ ಟೊಮೆಟೊ ಕೂಡಿಸಿದ್ನಲ್ಲ ಅದನ್ನು ಹಾಕ್ಬಿಡ್ತೀನಿ. ಬೇಳೆ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಇದಕ್ಕೆ ಕಾಯಿ ಹಾಕೋಣ. ಒಂದು 5 ನಿಮಿಷ ಕುದೀಲಿ ಸಾರು. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ರೆಡಿ. ಈ ಸಾಂಬಾರು ಮುದ್ದೆ, ಬಿಸಿ ಬಿಸಿ ಅನ್ನ, ಚಪಾತಿ ಮತ್ತು ಇಡ್ಲಿ ಜೊತೆಗೆ ಸ್ವಲ್ಪ ಗಟ್ಟಿಗೆ ಬಂದರೆ ಇಡ್ಲಿ, ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ. ಹೇಗಿದೆ ಹೇಳಿ ಕಮೆಂಟ್ಸ್ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆದ ತಕ್ಷಣ ಸಾಂಬಾರು ರೆಡಿ. ಸಾಂಬಾರು ಓಕೆ ಫ್ರೆಂಡ್, ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನನ್ನ ಕಡೆಯಿಂದ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ತಪ್ಪುಗಳಿದ್ರೆ ನಾನು ತಿದ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.